ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ವಿಷ್ಣುವಿಗೆ ತಿರುಪತಿ ತಿಮ್ಮಪ್ಪ ಎಂದು ಹೆಸರು ಬರಲು ಕಾರಣವೇನೆಂದು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ತಿರುಪತಿ ತಿಮ್ಮಪ್ಪನ ಕತೆ ವಿಷ್ಣುವಿನ ಅವತಾರವಾದ ವೆಂಕಟೇಶ್ವರನ ಕಥೆಯಾಗಿದೆ. ವೆಂಕಟೇಶ್ವರನು ಕಲಿಯುಗದಲ್ಲಿ ಮಾನವನ ಕುಲವನ್ನು ಸಂಕಷ್ಟಗಳಿಂದ ರಕ್ಷಿಸಲು ತಿರುಮಲ ಬೆಟ್ಟಲ್ಲಿ ನೆಲೆಸಿದನು ಎಂಬ ನಂಬಿಕೆ ಇದೆ. ಅವನು ಲಕ್ಷ್ಮಿಯನ್ನು ಹುಡುಕಿಕೊಂಡು ಭೂಮಿಗೆ ಬಂದನು ಮತ್ತು ಅಂತಿಮವಾಗಿ ಪದ್ಮಾವತಿಯನ್ನು ಮದುವೆಯಾದನು ಎಂದು ಹೇಳಲಾಗುತ್ತದೆ. ತಿರುಮಲ ಬೆಟ್ಟಗಳಲ್ಲಿ ನೆಲೆಸಿರುವ ವೆಂಕಟೇಶ್ವರನಿಗೆ ತಿರುಪತಿ ತಿಮ್ಮಪ್ಪ ಎಂದು ಹೆಸರು ಬಂದಿದೆ. ಅವನು ವಿಷ್ಣುವಿನ ಅವತಾರವಾಗಿದ್ದು ಕಲಿಯುಗದಲ್ಲಿ ಭಕ್ತರನ್ನು ರಕ್ಷಿಸಲು ಭೂಮಿಗೆ ಬಂದನು ಎಂದು ಹೇಳಲಾಗುತ್ತದೆ. ಒಂದು ದಂತಕಥೆ ಪ್ರಕಾರ ವಿಷ್ಣು ಲಕ್ಷ್ಮಿಯನ್ನು ಹುಡುಕುತ್ತಾ ಭೂಮಿಗೆ ಬಂದನು. ಅವನು ಅನಾಥ ಬಾಲಕನಾಗಿ ವೆಂಕಟಾದ್ರಿ ಬೆಟ್ಟದಲ್ಲಿ ನೆಲೆಸಿದನು. ಅಲ್ಲಿ ಅವನನ್ನು ಭಕ್ತರು ಪೂಜಿಸಲು ಪ್ರಾರಂಭಿಸಿದರು. ಲಕ್ಷ್ಮಿಯು ಪದ್ಮಾವತಿ ಎಂಬ ರಾಜಕುಮಾರಿಯಾಗಿ ಪುನರ್ಜನ್ಮ ಪಡೆದಳು. ವೆಂಕಟೇಶ್ವರನು ಪದ್ಮಾವತಿಯನ್ನು ಮದುವೆಯಾಗಲು ಬಯಸಿದಾಗ ಆತನು ಆಕೆಗೆ ಸಮನಾಗಿದ್ದಾನೆ ಎಂದು ಸಾಬೀತುಪಡಿಸಬೇಕಾಗಿತ್ತು. ಅವನು ಕುಬೇರನಿಂದ ಸಾಲ ಪಡೆದುಕೊಂಡು ಲಕ್ಷ್ಮೀದೇವಿಯನ್ನು ಮದುವೆಯಾಗಿದ್ದಾನೆ. ಕುಬೇರನ ಸಾಲು ಇನ್ನೂ ತನಕ ತಿರುಪತಿ ತಿಮ್ಮಪ್ಪ ಕೊಡುತ್ತಾ ಬಂದಿದ್ದಾನೆ. ಅವನ ಸಾಲ ಇನ್ನೂ ತೀರಿಸಕ್ಕೆ ಆಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.